ನಮಸ್ಕಾರ ಸ್ನೇಹಿತರೆ, ನಮ್ಮ 15 ಚಾನೆಲ್ಗೆ ಕಠಿಣ ಮತ್ತೆ ಸ್ವಾಗತ. ಪ್ರಶ್ನೆಗಳು ಇವೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ 10ಕ್ಕಿಂತ ಹೆಚ್ಚು ಆನ್ಸರ್ ಸರಿಯಾದರೆ ಕಮ್ಮಿ ನೀವು ಆಗುತ್ತಿದೆ. ಜೀನಿಯಸ್. ರೆಡಿಯಾ? ಶುರು ಮಾಡೋಣ. ಕ್ವೆಶ್ಚನ್ 1. ಭಾರತದ ಸಂವಿಧಾನ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಎ 1947, ಬಿ 1950, ಸಿ 1949, ಡಿ 1952. ಮಾತನಾಡುತ್ತಿರುವ ತಲೆ. ವಿದ್ಯಾರ್ಥಿಗಳೇ ಗಮನದಿಂದ ಕೇಳಿ. ಇದಕ್ಕೆ 5 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ತಪ್ಪದೆ ನಿಮ್ಮ ಉತ್ತರವನ್ನು ಬರೆಯಿರಿ. ಇದು ಈಸಿ ಅಂತ ಅನ್ಸಿರಬಹುದು ಹುಸಿ ನಗುವಿನ ಮುಖ. ಆದ್ರೆ ಹಲವಾರು ಜನ 1949 ಅಂತ ಕಾಮೆಂಟ್ ಮಾಡ್ತಾರೆ. ನೀವು ಸರಿಯಾದ್ರೆ ಥಮ್ಸ್ ಅಪ್ ಕಾಮೆಂಟ್ನಲ್ಲಿ Q1 ಕರೆಕ್ಟ್ ಅಂತೆ ಬರೆಯಿರಿ. ಚೆಕ್ ಗುರುತು ಬಟನ್ ಉತ್ತರ ಬಿ 1950. ಮೆದುಳು. ಕ್ವೆಶ್ಚನ್ 2. ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು? ಎ ನೈಲ್, ಬಿ ಅಮೆಜಾನ್, ಸಿ ಗಂಗಾ, ಡಿ ಯಾಂಗ್ಸೆ. ಈಗ ನಿಮಗೆ 6 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ಆ ಸಮಯದಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ಚೆಕ್ ಗುರುತು ಬಟನ್ ಉತ್ತರ ನೈಲ್. ಮೆದುಳು. ಕ್ವೆಶ್ಚನ್ 3. ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ 50 ನಿಮಿಷ ಮ್ಯಾಟ್ರಿಕ್. 12/3 × 2 ಸಂಕಲನ 4 ಸಮ. ಎ 12, ಬಿ 16, ಸಿ 8, ಡಿ 20. ಮಾತನಾಡುತ್ತಿರುವ ತಲೆ. ವಿದ್ಯಾರ್ಥಿಗಳೇ ಗಮನದಿಂದ ಕೇಳಿ. ಇದಕ್ಕೆ 5 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ಬಾಡ್ಮ್ಯಾಸ್ ರೂಲ್ ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು. ಚೆಕ್ ಗುರುತು ಬಟನ್. ಸರಿಯಾದ ಉತ್ತರ ಬಿ 12/3 = 4. ಬಲ ದಿಕ್ಕಿನ ಬಾಣದ ಗುರುತು 4 × 2 = 8. ಬಲ ದಿಕ್ಕಿನ ಬಾಣದ ಗುರುತು 8 ಸಂಕಲನ 4 = 12. ಮೆದುಳು. ಕ್ವೆಶ್ಚನ್ 4. ಮಧ್ಯರಾತ್ರಿ 2 ಗಂಟೆ 50 ನಿಮಿಷ ಮಧ್ಯರಾತ್ರಿ 3 ಗಂಟೆ 30 ನಿಮಿಷ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಎ ಪ್ರತಿಭಾ ಪಾಟೀಲ್, ಬಿ ಇಂದಿರಾ ಗಾಂಧಿ, ಸಿ ಸರೋಜಿನಿ ನಾಯ್ಡು, ಡಿ ಮಮತಾ ಬ್ಯಾನರ್ಜಿ. ಈಗ ನಿಮ್ಮ ಬ್ರೇನ್ ಸ್ಪೀಡ್ ಟೆಸ್ಟ್ ಆಗ್ತಿದೆ. ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. 7 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ಅಷ್ಟರಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ಚೆಕ್ ಗುರುತು ಬಟನ್ ಉತ್ತರ ಬಿ ಇಂದಿರಾ ಗಾಂಧಿ. ಕ್ವೆಶ್ಚನ್ 5. H2O ಎಂದರೆ ಏನು? ಎ ಆಮ್ಲಜನಕ, ಬಿ ಹೈಡ್ರೋಜನ್, ಸಿ ನೀರು, ಡಿ ಕಾರ್ಬನ್. ನಿಮ್ಮಲ್ಲಿ ಯಾರು ಫುಲ್ ಸ್ಕೋ ಮಾಡ್ತಿದ್ದಾರೆ ನೋಡೋಣ ಬೆಂಕಿ. ಈ ಪ್ರಶ್ನೆಗೆ 5 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ಚೆಕ್ ಗುರುತು ಬಟನ್ ಉತ್ತರ ಸಿ ನೀರು. ಕ್ವೆಶ್ಚನ್ 6. ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದಲ್ಲಿ? ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ರಾಜಸ್ಥಾನ. ವಿದ್ಯಾರ್ಥಿಗಳೇ ಈಗ ತ್ವರಿತವಾಗಿ ಯೋಚಿಸಿ. 6 ಸೆಕೆಂಡುಗಳ ಸಮಯ. ನಿಮ್ಮ ಉತ್ತರವನ್ನು ಬರೆಯಿರಿ. ಚೆಕ್ ಗುರುತು ಬಟನ್ ಉತ್ತರ ಡಿ ರಾಜಸ್ಥಾನ. ಕ್ವೆಶ್ಚನ್ 7. ಲಾಜಿಕ್. ಒಂದು ರೈಲು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆ ಪ್ರಯಾಣಿಸಿತು. ಎಷ್ಟು ದೂರ ಹೋಗುತ್ತದೆ? ಎ 100 ಕಿಲೋಮೀಟರ್, ಬಿ 120 ಕಿಲೋಮೀಟರ್, ಸಿ 80 ಕಿಲೋಮೀಟರ್, ಡಿ 60 ಕಿಲೋಮೀಟರ್. ಇದು ತುಂಬಾ ಈಸಿ, ಆದ್ರೆ ಸಮಯ ಕಡಿಮೆ. 5 ಸೆಕೆಂಡುಗಳಲ್ಲಿ ಆನ್ಸರ್. ಫಾರ್ಮ್ಯುಲಾ ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು. ಚೆಕ್ ಗುರುತು ಬಟನ್ ಉತ್ತರ ಬಿ 120 ಕಿಲೋಮೀಟರ್. ನೆಕ್ಸ್ಟ್. ಕ್ವೆಶ್ಚನ್ 8. ಭಾರತದ ರಾಷ್ಟ್ರಗೀತೆ ಯಾರು ರಚಿಸಿದರು? ಎ ಬಂಕಿಮಚಂದ್ರ ಚಟರ್ಜಿ, ಬಿ ರವೀಂದ್ರನಾಥ ಠಾಗೋರ್, ಸಿ ಸುಬ್ರಹ್ಮಣ್ಯ ಭಾರತಿ, ಡಿ ಕುವೆಂಪು. ನಿಮ್ಮ ಊರ ಹೆಸರನ್ನು ಈಗಲೇ ಕಾಮೆಂಟ್ ಮಾಡಿ. ಅದಾದ್ಮೇಲೆ ಈ ಪ್ರಶ್ನೆಗೆ 6 ಸೆಕೆಂಡುಗಳಲ್ಲಿ ಉತ್ತರಿಸಿ. ಚೆಕ್ ಗುರುತು ಬಟನ್ ಉತ್ತರ ಬಿ ರವೀಂದ್ರನಾಥ ಠಾಗೋರ್. ನೆಕ್ಸ್ಟ್. ಕ್ವೆಶ್ಚನ್ 9. ಮನುಷ್ಯ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? ಎ 200, ಬಿ 206, ಸಿ 210, ಡಿ 196. ಸ್ಕೋ ಎಷ್ಟು ಆಯಿತು? ಈಗ 5 ಸೆಕೆಂಡುಗಳಲ್ಲಿ ಆನ್ಸರ್ ಕೊಡಿ. ಚೆಕ್ ಗುರುತು ಬಟನ್ ಉತ್ತರ ಬಿ 206. ಮೆದುಳು. ಕ್ವೆಶ್ಚನ್ 10. ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆ 50 ನಿಮಿಷ. 5 2 ಸಂಕಲನ 3 2 ಸಮ. ಎ 34, ಬಿ 25, ಸಿ 28, ಡಿ 29. ಸ್ಕೋ ಎಷ್ಟು ಆಯಿತು? ಈಗ 5 ಸೆಕೆಂಡುಗಳಲ್ಲಿ ಆನ್ಸರ್ ಕೊಡಿ. ಫಾರ್ಮ್ಯುಲಾ ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು. ಎಕ್ಸ್ಪ್ಲನೇಷನ್. 25 ಸಂಕಲನ 9 ಸಮ 34. ಚೆಕ್ ಗುರುತು ಬಟನ್ ಉತ್ತರ 34. ಮೆದುಳು. ಕ್ವೆಶ್ಚನ್ 11. ಬೆಳಗ್ಗೆ 7 ಗಂಟೆ 50 ನಿಮಿಷ ಬೆಳಗ್ಗೆ 8 ಗಂಟೆ 30 ನಿಮಿಷ. ಭಾರತದ ಅತಿ ಎತ್ತರದ ಶಿಖರ ಯಾವುದು? ಎ K2, ಬಿ ಎವರೆಸ್ಟ್, ಸಿ ಕಂಚೆಂಜಂಗಾ, ಡಿ ನಂದಾದೇವಿ. ಹಾಫ್ ವಿಡಿಯೋ ಕಂಪ್ಲೀಟ್ ಬೆಂಕಿ. ಈ ಪ್ರಶ್ನೆಗೆ 7 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ಚೆಕ್ ಗುರುತು ಬಟನ್ ಉತ್ತರ ಎ K2. ನೆಕ್ಸ್ಟ್. ಮೆದುಳು. ಕ್ವೆಶ್ಚನ್ 12. ವಿದ್ಯುತ್ ಒತ್ತಡದ ಸಿ ಯೂನಿಟ್ ಯಾವುದು? ಎ ವಾಟ್, ಬಿ ಆಂಪಿಯರ್,
ಸಿ ವೋಲ್ಟ್, ಡಿ ಓಹಂ. ನಾನು ಈಗ ನಿಮಗೆ 5 ಸೆಕೆಂಡ್ ಟೈಮ್ ಕೊಡುತ್ತೇನೆ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರವನ್ನು ತಿಳಿಸಿ. ಚೆಕ್ ಗುರುತು ಬಟನ್. ಉತ್ತರ ಸಿ ವೋಲ್ಟ್. ಮೆದುಳು. ಕ್ವೆಶ್ಚನ್ 13. ಬೆಳಗ್ಗೆ 9 ಗಂಟೆ 10 ನಿಮಿಷ, ಬೆಳಗ್ಗೆ 9 ಗಂಟೆ 50 ನಿಮಿಷ. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ಎ 28, ಬಿ 29, ಸಿ 27, ಡಿ 30. ನಾನು ಈಗ ನಿಮಗೆ 5 ಸೆಕೆಂಡ್ ಟೈಮ್ ಕೊಡುತ್ತೇನೆ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರವನ್ನು ತಿಳಿಸಿ. ಚೆಕ್ ಗುರುತು ಬಟನ್. ಉತ್ತರ 28. ನೆಕ್ಸ್ಟ್ ಮೆದುಳು. ಕ್ವೆಶ್ಚನ್ 14. ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ ಲೀಪ್ ವರ್ಷ ಅಲ್ಲದಿದ್ದರೆ? ಎ 364, ಬಿ 365, ಸಿ 366, ಡಿ 360. ವಿದ್ಯಾರ್ಥಿಗಳೇ ಗಮನದಿಂದ ಕೇಳಿ. ಇದಕ್ಕೆ 5 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ತಪ್ಪದೆ ನಿಮ್ಮ ಉತ್ತರವನ್ನು ಬರೆಯಿರಿ. ಚೆಕ್ ಗುರುತು ಬಟನ್. ಉತ್ತರ ಬಿ 365. ನೆಕ್ಸ್ಟ್ ಮೆದುಳು. ಕ್ವೆಶ್ಚನ್ 15. ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ ಬೆಳಗ್ಗೆ 11 ಗಂಟೆ. ಟ್ರಿಕ್ಕಿ. ಒಬ್ಬ ವ್ಯಕ್ತಿ 5 ದಿನ ಉಪವಾಸವಿದ್ದರೂ ಸಾಯಲಿಲ್ಲ. ಹೇಗೆ ಸಾಧ್ಯ? ಎ ನೀರು ಕುಡಿದ, ಬಿ ರಾತ್ರಿ ಊಟ ಮಾಡುತ್ತಿದ್ದ, ಸಿ ವೈದ್ಯಕೀಯ ಸಹಾಯ, ಡಿ ಸುಳ್ಳು ಪ್ರಶ್ನೆ. ವಿದ್ಯಾರ್ಥಿಗಳೇ ಗಮನದಿಂದ ಕೇಳಿ. ಇದಕ್ಕೆ 5 ಸೆಕೆಂಡುಗಳ ಸಮಯ ಕೊಡುತ್ತಿದ್ದೇನೆ. ತಪ್ಪದೆ ನಿಮ್ಮ ಉತ್ತರವನ್ನು ಬರೆಯಿರಿ. ಇದರಲ್ಲಿ ಮೋಸ್ಟ್ ಪೀಪಲ್ ಕನ್ಫ್ಯೂಸ್ ಆಗ್ತಾರೆ. ಮಂದಸ್ಮಿತ, ಅಣಕಿಸುವ ಮುಖ. ಫಾಸ್ಟ್ ಅಂದ್ರೆ ಎಂಟೈರ್ ಡೇ ಅಂತ ಅರ್ಥ ಮಾಡ್ಕೊಳ್ತಾರೆ. ಚೆಕ್ ಗುರುತು ಬಟನ್. ಉತ್ತರ ಬಿ ರಾತ್ರಿ ಊಟ ಮಾಡುತ್ತಿದ್ದ, ನಗುತ್ತಿರುವ ಕಣ್ಣುಗಳ, ಮಂದಸ್ಮಿತ ಮುಖ. ನಿಮ್ಮ ಸ್ಕೋರ್ ಎಷ್ಟು? 12ಕ್ಕಿಂತ ಹೆಚ್ಚು ಬಂದಿದ್ರೆ ನೀವು ಟಾಪರ್. ಬೆಂಕಿ. ಪಾರ್ಟ್ 2 ಬೇಕಾದ್ರೆ ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಉತ್ತರಿಸಿದ್ರು. ಅವರಿಗೆ ನಾನು ತುಂಬಾ ಖುಷಿಯಾಗಿದ್ದೇನೆ. ಏನೇ ಆಗಲಿ, ಆದ್ರೆ ಕೆಲವರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಂದಿದ್ರು. ಅವರಿಗಾಗಿ ನಾನು ಇವತ್ತು ಈಸಿ ಲೆವೆಲ್ ಸ್ಪೆಷಲ್ ಕ್ವಿಜ್ ಮಾಡ್ತಾ ಇದ್ದೀನಿ. ಆದ್ರೆ ಕೆಲವರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಂದಿದ್ದರು, ಬೆವರಿನೊಂದಿಗೆ ಮಂದಸ್ಮಿತ ಮುಖ. ಅವರಿಗಾಗಿ ನಾನು ಇವತ್ತು ಈಸಿ ಲೆವೆಲ್ ಸ್ಪೆಷಲ್ ಕ್ವಿಜ್ ಮಾಡ್ತಾ ಇದ್ದೀನಿ. ಒಟ್ಟು 20 ಪ್ರಶ್ನೆಗಳು ಇರುತ್ತವೆ. ಈ ಬಾರಿ ಎಲ್ಲರೂ ಫುಲ್ ಸ್ಕೋರ್ ಮಾಡಬೇಕು. ಪ್ರಶ್ನೆ ನಡೀತಿರುವಾಗ ನಿಮ್ಮ ಊರ ಹೆಸರನ್ನು ಕಾಮೆಂಟ್ ಮಾಡಿ. ನೀವು ಏನು ಓದುತ್ತಿದ್ದೀರಿ ಎಂದು ಹೇಳಿ. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಎಷ್ಟು ಜನರಿಗೆ ಶೇರ್ ಮಾಡಿದ್ದೀರಾ? ರೆಡಿಯಾ? ಹಾಗಿದ್ರೆ ಶುರು ಮಾಡೋಣ. ಮೆದುಳು. ಕ್ವೆಶ್ಚನ್ 1. ಒಂದು ಸಂಕಲನ, ಒಂದು ಸಮ. ಎ 1, ಬಿ 2, ಸಿ 3, ಡಿ 4. ಚೆಕ್ ಗುರುತು ಬಟನ್. ಉತ್ತರ ಬಿ 2. ನಿಜ ಹೇಳ್ಬೇಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಇಂಟೆಲಿಜೆಂಟ್ ಆಗ್ತಾ ಇದ್ದಾರೆ. ಸನ್ಗ್ಲಾಸ್ನೊಂದಿಗೆ ನಗುಮುಖ. ಬೆಂಕಿ. ಲಾಸ್ಟ್ ವಾದಲ್ಲಿ ಹಲವರು ಫುಲ್ ಸ್ಕೋರ್ ಮಾಡಿದ್ದರು. ಈ ವಿಡಿಯೋದಲ್ಲೂ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ತೀರಾ? ಮಾತನಾಡುತ್ತಿರುವ ತಲೆ. ಇದು ತಪ್ಪು ಮಾಡಬಾರದು. ನಗುತ್ತಿರುವ ಕಣ್ಣುಗಳ, ಮಂದಸ್ಮಿತ ಮುಖ. ಈಗ ಕಾಮೆಂಟ್ನಲ್ಲಿ ನಿಮ್ಮ ಊರ ಹೆಸರನ್ನು ಬರೆಯಿರಿ. ನೆಕ್ಸ್ಟ್ ಮೆದುಳು. ಕ್ವೆಶ್ಚನ್ 2. ಸೂರ್ಯ ಯಾವ ಬಣ್ಣದಂತೆ ಕಾಣಿಸುತ್ತಾನೆ? ಎ ನೀಲಿ, ಬಿ ಹಸಿರು, ಸಿ ಹಳದಿ, ಡಿ ಕಪ್ಪು. ನೀವು ಯಾವ ಊರಿಂದ ನೋಡ್ತಿದ್ದೀರಾ? ನಿಮ್ಮ ಊರ ಹೆಸರು ಕಾಮೆಂಟ್ ಮಾಡಿ. ಕೆಂಪು ಹೃದಯ. ನಾನು ನೆಕ್ಸ್ಟ್ ವಾದಲ್ಲಿ ಟಾಪ್ 5 ಊರುಗಳ ಹೆಸರನ್ನ ಮೆನ್ಷನ್ ಮಾಡ್ತೀನಿ. ಚೆಕ್ ಗುರುತು ಬಟನ್. ಉತ್ತರ ಸಿ ಹಳದಿ. ಮಾತನಾಡುತ್ತಿರುವ ತಲೆ. ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ? ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ 3. 5 ಸಂಕಲನ 5 ಸಮ. ಎ 10, ಬಿ 15, ಸಿ 5, ಡಿ 20. ನೀವು ಯಾವ ತರಗತಿ ಓದುತ್ತಿದ್ದೀರಾ? ಸ್ಕೂಲ್, ಕಾಲೇಜ್, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್. ನಿಮ್ಮ ಗೋಲ್ ಏನು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ನಾವು ಒಂದೇ ಫ್ಯಾಮಿಲಿ. ಬೆಂಕಿ. ಚೆಕ್ ಗುರುತು ಬಟನ್. ಉತ್ತರ 10. ಮಾತನಾಡುತ್ತಿರುವ ತಲೆ. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್. ನೆಕ್ಸ್ಟ್ ಕ್ವೆಶ್ಚನ್ 4. ಭಾರತ ಯಾವ ಖಂಡದಲ್ಲಿ ಇದೆ? ಎ ಆಫ್ರಿಕಾ, ಬಿ ಏಷ್ಯಾ, ಸಿ ಯುರೋಪ್, ಡಿ ಅಮೆರಿಕಾ. ಈ ತರಹ ಕ್ವಿಜ್ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಬೆಲ್. ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮಾತ್ರ ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ ಬರ್ತವೆ. ನಗುತ್ತಿರುವ ಕಣ್ಣುಗಳ, ಮಂದಸ್ಮಿತ ಮುಖ. ಚೆಕ್ ಗುರುತು ಬಟನ್. ಉತ್ತರ ಬಿ ಏಷ್ಯಾ. ಮಾತನಾಡುತ್ತಿರುವ ತಲೆ. ನೀವು ಕರ್ನಾಟಕದ ಯಾವ ಜಿಲ್ಲೆ? ಬರೆಯಿರಿ. ಮೆದುಳು. ನೆಕ್ಸ್ಟ್ ಕ್ವೆಶ್ಚನ್ 5. ನೀರು ಕುಡಿಯಲು ಉಪಯೋಗವಾಗುತ್ತದಾ? ಎ ಹೌದು, ಬಿ ಇಲ್ಲ. ನಿಮ್ಮ ಫ್ರೆಂಡ್ಸ್ ನಲ್ಲಿ ಯಾರು ಟಾಪರ್ ಅಂದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಅವರು ಎಷ್ಟು ಸ್ಕೋರ್ ಮಾಡ್ತಾರೆ ನೋಡೋಣ. ಸನ್ಗ್ಲಾಸ್ನೊಂದಿಗೆ ನಗುಮುಖ. ಬೆಂಕಿ. ಚೆಕ್ ಗುರುತು ಬಟನ್. ಉತ್ತರ ಹೌದು. ಮಾತನಾಡುತ್ತಿರುವ ತಲೆ. ಇವತ್ತು ಎಷ್ಟು ಪ್ರಶ್ನೆ ಸರಿಯಾಗಿ ಮಾಡಿದ್ದೀರಾ? ಸ್ಕೋರ್ ಹೇಳಿ. ಮೆದುಳು. ಕ್ವೆಶ್ಚನ್ 6. 10ರಿಂದ 5 ಸಮ. ಎ 5, ಬಿ 15, ಸಿ 10, ಡಿ 0.
ಈ ಪ್ರಶ್ನೆ ಈಸಿ ಅನ್ಸಿತಾ ಅಥವಾ ಸ್ವಲ್ಪ ಕನ್ಫ್ಯೂಸ್ ಆಯ್ತಾ? ಆನೆಸ್ಟ್ಲಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ ಓದುತ್ತೀನಿ ಕಣ್ಣುಗಳು. ಚೆಕ್ ಗುರುತು ಬಟನ್ ಉತ್ತರ 5. ಮಾತನಾಡುತ್ತಿರುವ ತಲೆ. ನೀವು ನನ್ನ ಚಾನೆಲ್ ಎಷ್ಟು ಜನರಿಗೆ ಶೇರ್ ಮಾಡಿದ್ದೀರಾ? ನೆಕ್ಸ್ಟ್ ಕ್ವೆಶ್ಚನ್ 7. ಹಸು ಯಾವ ಪ್ರಾಣಿ? ಎ ಕಾಡು, ಬಿ ಸಾಕು, ಸಿ ಹಕ್ಕಿ, ಡಿ ಮೀನು. ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಜನರಿಗೆ ಶೇರ್ ಮಾಡಿದ್ದೀರಾ? 3 ಜನ, 5 ಜನ. ಕಾಮೆಂಟ್ನಲ್ಲಿ ನಂಬರ್ ಬರೆಯಿರಿ. ನಿಮ್ಮ ಸಪೋರ್ಟ್ ನನಗೆ ಎನರ್ಜಿ ಕೊಟ್ಟದೆ. ಬಾಗಿರುವ ಸ್ನಾಯುಗಳು ಬೆಂಕಿ. ಚೆಕ್ ಗುರುತು ಬಟನ್ ಉತ್ತರ ಬಿ ಸಾಕು. ನೆಕ್ಸ್ಟ್ ಕ್ವೆಶ್ಚನ್ 8. ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಎ 2, ಬಿ 3, ಸಿ 4, ಡಿ 5. ಮುಂದಿನ ವಿಡಿಯೋ ಯಾವ ತರಹ ಬೇಕು? ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಹಾರ್ಡ್ ಲೆವೆಲ್. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಓನ್ಲಿ ಮ್ಯಾಥ್. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಓನ್ಲಿ ಜಿಕೆ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಓನ್ಲಿ ಬ್ರೇನ್ ಪಜಲ್ಸ್. ಕಾಮೆಂಟ್ ಮಾಡಿ, ನಾನು ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಮಾಡ್ತೀನಿ. ಚೆಕ್ ಗುರುತು ಬಟನ್ ಉತ್ತರ ಬಿ 3. ಮಾತನಾಡುತ್ತಿರುವ ತಲೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾವ ಸಮಯದಲ್ಲಿ? ಮಾರ್ನಿಂಗ್ ಅಥವಾ ನೈಟ್? ನೆಕ್ಸ್ಟ್ ಕ್ವೆಶ್ಚನ್ 9. 2 × 3 ಸಮ. ಎ 5, ಬಿ 6, ಸಿ 7, ಡಿ 8. ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಚಾನೆಲ್ ಗ್ರೋ ಆಗೋದಿಲ್ಲ. ನಮಸ್ಕಾರ. ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ನಾನು ಇನ್ನೂ ಬೆಟರ್ ಕಾಂಟೆಂಟ್ ಕೊಡ್ತೀನಿ. ಚೆಕ್ ಗುರುತು ಬಟನ್ ಉತ್ತರ ಬಿ 6. ನೆಕ್ಸ್ಟ್ ಕ್ವೆಶ್ಚನ್ 10. ಪೆನ್ ಯಾವುದಕ್ಕೆ ಉಪಯೋಗ? ಎ ಬರೆಯಲು, ಬಿ ತಿನ್ನಲು, ಸಿ ಓಡಲು, ಡಿ ಈಜಲು. ಈ ನೆಕ್ಸ್ಟ್ ಕ್ವೆಶ್ಚನ್ ಸ್ವಲ್ಪ ಟ್ರಿಕ್ಕಿ ಬೆಂಕಿ. ಫೋಕಸ್ ಮಾಡಿ ಆನ್ಸರ್ ಕೊಡಿ. ಇದರಲ್ಲಿ ಹಲವರು ತಪ್ಪು ಮಾಡ್ತಾರೆ. ಹುಸಿ ನಗುವಿನ ಮುಖ. ಚೆಕ್ ಗುರುತು ಬಟನ್ ಉತ್ತರ ಬರೆಯಲು. ಮಾತನಾಡುತ್ತಿರುವ ತಲೆ. 10 ರಲ್ಲಿ ಎಷ್ಟು ಸರಿಯಾಗಿದೆ? ಹಾಫ್ ವಿಡಿಯೋ ಮುಗಿದಿದೆ ಬೆಂಕಿ. ನೆಕ್ಸ್ಟ್ ಕ್ವೆಶ್ಚನ್ 11. 20 ಸಂಕಲನ 10 ಸಮ. ಎ 10, ಬಿ 20, ಸಿ 30, ಡಿ 40. ಹಾಫ್ ವಿಡಿಯೋ ಕಂಪ್ಲೀಟ್ ಆಗಿದೆ ಬೆಂಕಿ. ಇನ್ನೂ 10 ಪ್ರಶ್ನೆಗಳು ಬಾಕಿ. ಈಗ ನಿಮ್ಮ ಸ್ಕೋರ್ ಎಷ್ಟು? ಚೆಕ್ ಗುರುತು ಬಟನ್ ಸಿ 30. ನೆಕ್ಸ್ಟ್ ಕ್ವೆಶ್ಚನ್ 12. ಬೆಕ್ಕು ಯಾವ ಪ್ರಾಣಿ? ಎ ಹಕ್ಕಿ, ಬಿ ಸಾಕು ಪ್ರಾಣಿ, ಸಿ ಮೀನು, ಡಿ ಸರ್ಪ. ಗೂಗಲ್ ಮಾಡ್ಬೇಡಿ. ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. ನಿಮ್ಮ ಬ್ರೇನ್ ಯೂಸ್ ಮಾಡಿ. ಬ್ರೇನ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಕ್ವಿಜ್ ಆಡ್ಬೇಕು. ಚೆಕ್ ಗುರುತು ಬಟನ್ ಬಿ ಸಾಕು ಪ್ರಾಣಿ. ನೆಕ್ಸ್ಟ್ ಕ್ವೆಶ್ಚನ್ 13. 100 ರಲ್ಲಿ 50 ತೆಗೆದರೆ? ಎ 50, ಬಿ 100, ಸಿ 0, ಡಿ 150. ನಾವು ಈಗ ಒಂದು ಕ್ವಿಜ್ ಫ್ಯಾಮಿಲಿ ಆಗಿದ್ದೀವಿ. ಕೆಂಪು ಹೃದಯ. ಡೈಲಿ ವ್ಯೂವರ್ ಇದ್ದರೆ ಕಾಮೆಂಟ್ನಲ್ಲಿ ರೆಗ್ಯುಲರ್ ವ್ಯೂವರ್ ಅಂತೆ ಬರೆಯಿರಿ. ಚೆಕ್ ಗುರುತು ಬಟನ್ ಎ 50. ನೆಕ್ಸ್ಟ್ ಕ್ವೆಶ್ಚನ್ 14. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನ? ಎ ಹೌದು, ಬಿ ಇಲ್ಲ. ನಿಮ್ಮ ಲೈಫ್ ಗೋಲ್ ಏನು? ಪೊಲೀಸ್, ಟೀಚರ್, ಡಾಕ್ಟರ್, ಬಿಸ್ನೆಸ್? ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮೋಟಿವೇಶನ್ ಕೂಡ ಮಾಡ್ತೀನಿ. ಚೆಕ್ ಗುರುತು ಬಟನ್ ಎ ಹೌದು. ಮೆದುಳು. ಕ್ವೆಶ್ಚನ್ 15. 7 ಸಂಕಲನ 3 ಸಮ. ಎ 10, ಬಿ 9, ಸಿ 11, ಡಿ 12. ಲಾಸ್ಟ್ ಕ್ವೆಶ್ಚನ್ ಬರುವುದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದವರು ಮಾತ್ರ ಆನ್ಸರ್ ಮಾಡ್ಬೇಕು. ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಚೆಕ್ ಗುರುತು ಬಟನ್ ಎ 10. ಮೆದುಳು. ಕ್ವೆಶ್ಚನ್ 16. ಪುಸ್ತಕ ಓದಲು ಉಪಯೋಗವಾಗುತ್ತದಾ? ಎ ಹೌದು, ಬಿ ಇಲ್ಲ. ನಿಮ್ಮ ಸ್ಕೋರ್ ಸಂಕಲನ, ನಿಮ್ಮ ಊರ ಹೆಸರು ಸಂಕಲನ, ನೀವು ಯಾವ ತರಗತಿ ಓದುತ್ತಿದ್ದೀರಿ? ಎಲ್ಲ ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಈ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋದು ದೂರದಲ್ಲಿಲ್ಲ ಬೆಂಕಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಒನ್ನಲ್ಲಿ ನಿಮ್ಮ ಕಾಮೆಂಟ್ ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಚೆಕ್ ಗುರುತು ಬಟನ್ ಎ ಹೌದು. ಮೆದುಳು. ಕ್ವೆಶ್ಚನ್ 17. 4 × 2 ಸಮ. ಎ 6, ಬಿ 8, ಸಿ 10, ಡಿ 12. ಚೆಕ್ ಗುರುತು ಬಟನ್ ಬಿ 8. ಮೆದುಳು. ಕ್ವೆಶ್ಚನ್ 18. ಮಳೆ ಯಾವ ಋತುವಿನಲ್ಲಿ ಬರುತ್ತದೆ? ಎ ಬೇಸಿಗೆ, ಬಿ ಮಳೆಗಾಲ, ಸಿ ಚಳಿ, ಡಿ ಇಲ್ಲ. ಚೆಕ್ ಗುರುತು ಬಟನ್ ಬಿ ಮಳೆಗಾಲ. ಮೆದುಳು. ಕ್ವೆಶ್ಚನ್ 19. 15 ರಿಂದ 5 ಸಮ. ಎ 5, ಬಿ 10, ಸಿ 15, ಡಿ 20. ಚೆಕ್ ಗುರುತು ಬಟನ್ ಬಿ 10. ಮೆದುಳು. ಕ್ವೆಶ್ಚನ್ 20 ಫೈನಲ್. 20 ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ?
ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. ಎ ಹೌದು. ಬಿ ಈಗ ಮಾಡ್ತೀನಿ. ಮಾತನಾಡುತ್ತಿರುವ ತಲೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್. ನಿಮ್ಮ ಊರ ಹೆಸರು ಸಂಕಲನ, ನಿಮ್ಮ ಸ್ಕೋರ್ ಸಂಕಲನ, ನೀವು ಯಾವ ತರಗತಿ ಓದುತ್ತಿದ್ದೀರಿ ಕಾಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋವನ್ನು ಕನಿಷ್ಠ 3 ಜನರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಸೂಪರ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್.